ಅದಿರಲಿ, ಮುಂದಿನ ವಿಚಾರವೇನೆಂಬುದನ್ನು ಆಲೋಚಿಸಿ ತಲೆಯಿರಿಸಿಕೊಳ್ಳುವ ಮಾರ್ಗವನ್ನು ಕಂಡುಹಿಡಿಯಿರಿ. ಇಲ್ಲವಾದಲ್ಲಿ ಪ್ರಾಣ ಪರ್ಯಂತ ನಾವು ಈ ಜರ್ಮನಿಯಲ್ಲೇ ನರಳಬೇಕಾದೀತು. ಹೌದು, ಮುಂದಿರುವುದು ಪ್ರಾಣಗೊಳ್ಳುವ ಪ್ರಸಂಗವೇ. ಅದಕ್ಕಾಗಿ ಕೂಗಾಡಬೇಡಿ. ನಮ್ಮ ರಕ್ತ ವಿವಾಸದ ಸೆರೆಯಿಂದ ಅಂತ ಬರುವುದು ಮೊದಲು ಆಚೆ ಆಗುತ್ತದೆ. ಎಲ್ಲಿಗೆ ಬರಕ್ಕೆ ನಾಚಿಕೆ ಇಲ್ಲದ ದೇವುಗಳು, ದೇವುಗಳು ಎಲ್ಲಿಗೆ ಬರಕ್ಕೆ ನಾಚಿಕೆ ಇಲ್ಲದ ದೇವುಗಳು, ನಾಚಿಕೆ ಇಲ್ಲದ ದೇವುಗಳು ನಮ್ಮ ರಕ್ತದ ಸೆರೆಯಿಂದ ಅಂತ ಬರುವುದು ನಾಚಿಕೆ ಆಗುವುದಿಲ್ಲ. ದೇವತರನ್ನು ಹೋಲಿಸಿಕೊಳ್ಳುವ ನಿಮ್ಮ ಜನ್ಮಗಳನ್ನು ಸುಡಬೇಕು. ನಿಮ್ಮ ಕಬಡ್ಡಿಗಳೇ ಏನು, ನಾನು ಸಹ ಹಿಂದಿರುಗಬೇಕೆ? ತರಬೇತ ಕೊರಕಂಬುರಿಂದ ನೀನು ನಿಮ್ಮ ಅಪ್ಪ ಈ ನಾಟಕದ ಬ್ರಹ್ಮ, ಈ ಬುಡಬುಡಕ ಶಂಕರ, ಈ ರಾಹೇಳಿ ದೇವಂತ ಶೂರ ಅಂತ ಯುದ್ಧಕ್ಕಿಂತ ಚಾವಂತ ಸಹಾಯವನ್ನು ಈ ರಣಹೇಳಿ ದೇವಂತ ಎಲ್ಲರ ಯುದ್ಧಕ್ಕೆ ಕಬಡ್ಡಿಗಳೇ ಕಾಲ ನಿಮ್ಮೆಲ್ಲ ಮುಳ್ಳು ಪಂಚಕ್ಕೆ ಹಾಕಿ ಚಿಕ್ಕ ಹಿಂಸಿಸುವುದೇ. ಮುಂದೆ ನಮ್ಮ ಗಳಗತಿ ಮುಳ್ಳು ಪಂಚ ಹಕ್ಕಾಗಿ ಚಿತ್ರ ಹಿಂಸಿಸುವುದೇ ನಿಮ್ಮ ಗಳಗತಿ. ಹೊರಡೆ ಪರದೇವತರೇ, ನಿಮ್ಮ ಕಬಡತನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಶಿರಗಳು ಕದಲ ಕರಿತು ಎಚ್ಚರ. ಭಯಪುತ್ರನ ಆರ್ಪಣಕ್ಕೆ ದೇವತರಲ್ಲ ಗಣಗಣನ ನಡಿಗೆ ಆಗಿ ಹೋದರು. ಈ ನಾರದನ ಮಾತನ್ನು ಕೇಳಿ ನಮಗೆ ಈ ಮುಳ್ಳು ಪಂಜರವೇ ಪ್ರಾಪ್ತವಾಯಿತು. ಮಹೇಂದ್ರ, ನನ್ನನೇಕೆ ದೂರವಿ? ನೋಡು, ಆ ದುರುಳ ರಕ್ತ ಬೀಜ ಸುರುಳಿಗೆ ಅಮೋಘ ವರಗಳನ್ನಿತ್ತ ಪರಬ್ರಹ್ಮರಗಳೇ ನಮ್ಮನ್ನು ಇಷ್ಟು ಕಷ್ಟಕ್ಕೆ ಗುರುಪಡಿಸುತ್ತಿರುವುದು. ಏನಾಗಬೇಕೆಂದು ವಿಜಯ ಸಂಕಲ್ಪವಿದ್ದು ಅಂತೆಯೇ ಆ ದುರಾತ್ಮನ ಸೆರೆಯಲ್ಲಿ ಬಳಲಬೇಕಾಗಿದೆ. ಆದುತ್ತಾಗಲಿ, ಚಿಂತಿಸಿ ಫಲವಿಲ್ಲ. ಕಾಲಚಕ್ರದ ತಿರುಗಣಿಯಲ್ಲಿ ಯಾರು ತಾನೇ ಪಾರಾಗಿರುವರು? ಮುಂದೆ ನಮ್ಮನ್ನು ಈ ಬಂಧನದಿಂದ ಬಿಡುಗಡೆ ಮಾಡುವವರು ಈ ಪೃಥ್ವಿಯಲ್ಲಿಯೇ ಯಾರು ಇಲ್ಲದಂತಾಯಿತು. ಸುರದಿಕ್ಪಾಲಕರೇ, ನನ್ನ ಮಾತನ್ನು ಕೇಳಿ. ಕಲ್ಪನೆಯ ಕಡಲಲ್ಲಿ ಬುದ್ಧಿ ಮಾಗಿರರಾದವರಿಗೆ ಭವಿತ ವ್ಯಥೆಯು ಭೀಕರ ಭೀಷಣವಾಗಿ ಕಾಣುವುದು ಸಹಜ. ಸಂಗ್ರಾಮ ಸಿಂಹನು ಸುರರಕ್ಷಕ ಪಾಲಕನಾದ ಆ ಶ್ರೀಮನ್ನಾರಾಯಣನನ್ನು ನಾವೆಲ್ಲರೂ ಧ್ಯಾನಿಸೋಣ. ಆಗಬಹುದು ನಾರದ. ಶ್ರೀಹರಿಯೇ ಬೇಡುವೆವು ಧರೆಗಿಳಿದು ಜಗದೊಡೆಯ
ಮಧುಸೂದನ ನಮ್ಮನು ತಿಳಿಯದಾಗಿದೆ ಮಧುಸೂದನ ನಮ್ಮನು ತಿಳಿಯದಾಗಿದೆ ಅಸುರ ಬಾಧೆಯಿಂದ ನಾವು ಸಹಿಸಲಾರೆವು ಇಲ್ಲಿ ಸೆರೆಗೆ ಹೋದೆವು ಶ್ರೀಹರಿಯೇ ಬೇಡುವೆವು ದರಗಿಳಿಸುವ ದೇವರ ಬಾಧೆಯನ್ನು ಪರಿಹರಿಸುವ ನಾರಾಯಣ 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 ಪರಬ್ರಹ್ಮಸುರ ದಿಕ್ಪಾಲಕರೇ, ನಾರಾಯಣ ಹೇಳಿ, ಚಿಂತಿಸಬೇಡಿ. ನಾರಾಯಣ ವಿಶ್ವಕವಿಯು ವಿಶ್ವಕಾವ್ಯದಲ್ಲಿ ಬರೆದಿಟ್ಟ ತ್ರಿಮೂರ್ತಿಗಳ ಸೆರೆಯು ವಿಧಿ ನಿಯಮವಾಗಿ ಕಾಲಪಟದ ಮೇಲೆ ಕಮನೀಯವಾಗಿ ಬರೆಯಲ್ಪಟ್ಟಿತ್ತು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮರೇ, ನಾರಾಯಣ ಆ ದಾನವರಿಗೆ ನೀವಿದ್ದ ಅಮೋಘ ವರದಿಂದ ಸುರದಿಕ್ಪಾಲಕರಲ್ಲದೆ ನೀವು ಸಹ ಆ ದುರುಳನ ಕೈಸರಿಯಾಗಿ ದಾರುಣ ದುಃಖದಲ್ಲಿ ಬಳದಿರಿ. ಈ ಪ್ರಚಂಡತನವನ್ನರಿತ ನಾನು ಆ ರಕ್ತ ಬೀಜಾಸುರನ ಅದಡ ಪರಾಕ್ರಮಕ್ಕೆ ಹೆದರಿ ನಾನು ಸಹ ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರದಲ್ಲಿ ಅಡಗಿ ಸಹಿಸಲಾರದ ಕಷ್ಟಗಳನ್ನು ಅನುಭವಿಸಿದೆನು. ಇದರ ಪರಿಣಾಮವೇನು? ಅವನಾಟಕ ಸೂತ್ರಧಾರನಾದ ನೀನು ಈ ರೀತಿ ನುಡಿದರೆ ಸುರದಿಕ್ಪಾಲಕರ ಪಾಡೇನು? ಲೋಕತೆ ಕೃತ್ಯವಲ್ಲಿ ತ್ರಿಲೋಕಗಳಲ್ಲಿ ಸುರದಿಕ್ಪಾಲಕರನ್ನ ಸೆರೆಯಲ್ಲಿಟ್ಟ ಆ ರುದ್ರಾಸುರನನ್ನು ಸಂಹಾರ ಮಾಡಿ ಸುರದಿಕ್ಪಾಲಕರ ಬಂಧನದಿಂದ ಬಿಡುಗಡೆ ಮಾಡು ದೇವ, ಬಿಡುಗಡೆ ಮಾಡು. ನಾರಾಯಣ ಆ ವೃತ್ತ ಬೀಜಾಸುರನ ಸೆರೆ ನಾರಾಯಣ ಮದೋನ್ಮತ್ತರ ಮದವನ್ನೆನಿಸುವ ಮಾಧವನೇ, ನಾನು ಮಾಡಿರುವ ಅಪರಾಧವು ಅಕ್ಷಮ್ಯವಾಗಿರುವುದು ಸಹಜ. ಆದರೆ ಈಗ ಬಂಧನದಲ್ಲಿ ಬಳಲುತ್ತಿರುವ ಈ ದೇವ ಸಮೂಹವನ್ನು ಕಾಪಾಡುವ ಭಾರವು ನಿನ್ನದಾಗಿದೆ. ನಿನ್ನೀ ನಿಷ್ಕಳಂಕವಾದ ನಾಮವು ಕಲ್ಪಾಂತರದವರೆಗೆ ಪ್ರಜ್ವಲಿಸಲಿ. ಮನಸ್ಸಿನಲ್ಲಿ ನೆಲೆಸಿ ನಮಿಸಿದ ಮಹಾನ್ ವ್ಯಕ್ತಿಯೇ, ಈ ಬ್ರಹ್ಮೇಂದ್ರನ ವಂದನೆಯನ್ನು ಸ್ವೀಕರಿಸು. ಮುಖಹೀನರಾಗಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನೆಲ್ಲ ಮರೆತು ಮದದ ಮಹಾವಣದಲ್ಲಿ ಮುಳುಗಿರುವ ಈ ಸುರದಿಕ್ಪಾಲಕರನ್ನು ಒಂದು ಗತಿಯನ್ನು ತೋರಿಸು. ಪರಮಾತ್ಮ ಪರಮೇಶ್ವರನು ಕೈಲಾಸ ಬಿಟ್ಟಂತೆ ಬ್ರಹ್ಮದೇವನು ಸತ್ಯಲೋಕವನ್ನು ತ್ಯಜಿಸಿದಂತೆ ನಾನು ಸಹ ಸ್ವರ್ಗವನ್ನು ತ್ಯಜಿಸಿತಲ್ಲದೆ ನನ್ನಲ್ಲಿದ್ದ ಕಾಮಧೇನು ಕಲ್ಪವೃಕ್ಷ ಭೈರವತೆಗಳೆಲ್ಲವನ್ನು ದುಷ್ಟ ರಾಕ್ಷಸನ ವಶಕ್ಕೆ ಬಿಟ್ಟು ಸತ್ಯಾದ ಶಕ್ತಿಯನ್ನು ಸಹ ತೊರೆದು ಅವನ ಸೆರೆಯಲ್ಲಿ ಬಂಧಿಸಲ್ಪಟ್ಟೆವು.
ಪರಬ್ರಹ್ಮ ದೇವ ಈ ಸುರದಿಕ್ಪಾಲಕರಿಗೊಂದು ಕೃತಿಯನ್ನು ತೋರಿಸಿ. ಪರಬ್ರಹ್ಮ ಸುರದಿಕ್ಪಾಲಕರೇ, ನಾವೀಗ ಯೋಚಿಸುವ ಸಮಯ ಇಲ್ಲ. ಎಲ್ಲರೂ ಜಾಗ್ರತೆಯಾಗಿ ನನ್ನ ಹಿಂದೆ ಹೊರಡಿ. ಆ ರಕ್ತಬೀಜ ಏನಾದರೂ ಈ ವಿಚಾರವನ್ನು ಅರಿತರೆ ತುಂಬಾ ನರಳಬೇಕಾಯಿತು. ವಿಳಂಬದಿಂದ ಸರ್ವ ಹಾನಿಯಾಗಿದೆ. ಮುಂದಿನ ಗುರಿ ಸಾಧನೆ ಏನೆಂಬುದನ್ನು ಯೋಚಿಸುವ ಹೊರಡಿ. ಆ ರಕ್ತಬೀಜಾಸುರವನ್ನು ಜಯಿಸಲು ತ್ರಿಮೂರ್ತಿಗಳ ನಮ್ಮೆಲ್ಲರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಈ ರಜತಾದ್ರಿಗಿರಿಯಲ್ಲಿ ಕುಳಿತು ಆಲೋಚಿಸಿ ತತ್ವರಾಗುವ. ಹೌದು, ಹಾಗೇ ಮಾಡೋಣ. ನಾರಾಯಣ, ಇದು ರಜತಾದ್ರಿಗಿರಿಯಲ್ಲವೇ? ಚಂಪಕ ಧ್ರುವಗಳಿಂದಲೂ ಸುಂದರತರ ಶಾರಿಕಾದಿ ಪಕ್ಷಿಗಳಿಂದಲೂ ಜೈಂಕರಿಸಿ ರಾರಾಜಿಸುತ್ತಿರುವ ಈ ರಜತಾದ್ರಿಗಿರಿಯು ನೋಡಲು ಎಷ್ಟು ಮನೋಹರವಾಗಿದೆ. ಹೌದು, ಈ ರಜತಾದ್ರಿಗಿರಿಯ ಸುತ್ತಲೂ ಹರಿಯುವ ನದಿಗಳಲ್ಲಿ ವಿಹರಿಸುವ ರಾಜಹಂಸಗಳು, ಸುಂದರತರವಾದ ನವಿಲು ಗಿಳಿಗಳಿಂದ ಒಡಗೂಡಿದ ಈ ರಜತಾದ್ರಿಗಿರಿಯು ನೋಡಲು ಎಷ್ಟು ಮನೋಹರವಾಗಿದೆ. ಇದುವರೆಗೂ ಆ ರಕ್ತಬೀಜನ ಮುಳು ಪಂಜದಲ್ಲಿ ನೊಂದು ಬೇಸತ್ತ ಸುರದಿಕ್ಪಾಲಕರಿಗೆ ವಿಶ್ರಮಿಸಿಕೊಳ್ಳಲು ಆನಂದವಾಗಿದೆ. ಅಯ್ಯೋ ಆಚಾರವೇ, ಒದಗಿರುವ ಆಪತ್ತನ್ನು ತಪ್ಪಿಸಿಕೊಳ್ಳುವ ವಿಚಾರವನ್ನು ಬಿಟ್ಟು ಈ ರಜತಾದ್ರಿಗಿರಿಯ ವರ್ಣನೆಯನ್ನು ಮಾಡುವ ಕಾಲಕಳೆದಿಲ್ಲ. ಈ ವಿಚಾರವೇನಾದರೂ ರಕ್ತಬೀಜರಿಗೆ ತಿಳಿದರೆ ನಾವೆಲ್ಲರೂ ಈ ನಾರಾಯಣ ಸಮೇತವಾಗಿ ಅವನ ಸೆರೆಯಲ್ಲಿ ನಡಬೇಕಾದರೆ ನಾರಾಯಣ ಮುಂದಿನ ಕಾರ್ಯವೇನೆಂಬುದನ್ನು ಆಲೋಚಿಸು. ನಿಜ ಪರಬ್ರಹ್ಮವೇ. ನಾರಾಯಣ, ಕೋಟಿ ಮಕ್ಕಳನ್ನು ಎತ್ತು ನಮ್ಮೆಲ್ಲರಿಗೂ ಕರ್ತವ್ಯವನ್ನು ನಿಯೋಜಿಸಿದ ಆ ಎತ್ತ ಮಾತೆಯನ್ನು ಮರೆತಿರುವ ನಮ್ಮಂತಹ ಭಾಗ್ಯಹೀನರಿಗೆ ಇಂಥ ಕಷ್ಟಗಳೇಕೆ ಬರಬಾರದು? ನಾರಾಯಣ, ಇದುವರೆಗೂ ಆ ದುರ್ಗಳನ ಸೆರೆಯಲ್ಲಿ ಬಂಧನದಲ್ಲಿರುವ ಸುರದಿಕ್ಪಾಲಕರಿಗೆಲ್ಲರಿಗೂ ಒದಗಿರುವ ಕಷ್ಟಗಳೇ ವಿಚಿತ್ರವಾಗಿರುವಾಗ ವಿಧಿ ನಿಯಮದಂತೆ ಪಾಪಕರ್ಮಕ್ಕೆ ಸಿಲುಕಿ ನೊಂದಿರುವ ನಮ್ಮಿ ಒಡಲುರಿಯು ಸಪ್ತ ಸಾಗರಗಳ ನೀರಿನಿಂದಲೂ ಶಾಂತವಾಗುವಂತಿಲ್ಲ. ಇಂತಹ ಕಷ್ಟದಲ್ಲಿ ಎತ್ತ ತಾಯಿಯನ್ನೇ ಮರೆತು ನಾವು ಪಾಮರರಾದೆವು. ಈ ಕಷ್ಟಗಳೆಲ್ಲವನ್ನು ಶಾಂತಿಕ ಸಹಿಸಿದ್ದಾಯಿತು. ನಾರಾಯಣ, ಈಗ ಈ ನಿನ್ನ ಹೊರತು ಸುರಸಂರಕ್ಷಕರು ಇನ್ಯಾರು? ಎತ್ತ ಮಾತೆಯಿಂದ ಹೇಳಿದೆ ಅಲ್ಲವೇ? ಆ ಮಾತೃಕೆ ಯಾರೆಂಬುದನ್ನು ಈ ಸುರಸಮೂಹಕ್ಕೆ ತಿಳಿಸಿ ಈ ಸುರಸಮೂಹಕ್ಕೆ ಪ್ರಶ್ನೆಯನ್ನು ಎಚ್ಚರಿಸು. ಪರಬ್ರಹ್ಮ ಸುರದಿಕ್ಪಾಲಕರೇ, ತಾಯ್ತನದ ಆಳವು ತಾಯಿಯಾದವಳಿಗೆ ತಿಳಿದಂತೆ ಅಂಜನಿಗೆ ತಿಳಿಯದು. ಮಾತೆಯ ಮಮತೆಯು ಮಹಿಮಂಡಲದ ಭಾರಕ್ಕಿಂತಲೂ ಅತಿಶಯವಿದೆ. ಜಗತ್ತಿನ ಪಾಪವನ್ನು ಗಂಗೆಯು ತನ್ನೊಳಗೆ ಅಡಗಿಸಿಕೊಳ್ಳುವಂತೆ ತಾಯಿಯಾದವಳು ಮಕ್ಕಳ ದುಷ್ಕೃತ್ಯವನ್ನು ಕೋಟಿಯಾದರೂ ಮುಗಿಕೊಳ್ಳುವಳು. ಎಲ್ಲರೂ ನಿಮ್ಮ ಅಸ್ತ್ರವನ್ನು ತೆಗೆದಿಟ್ಟು ಒಂದೇ ಮನಸ್ಸಿನಿಂದ ಆ ಆದಿಶಕ್ತಿಯನ್ನು ಭಕ್ತಿಯಿಂದ ಆರಾಧಿಸೋಣ. ಜನನಿ ಮಹಾದೇವಿ ಕಾಪಾಡು ಕಾಪಾಡು. ಮುಂದೆ ಬರೋಣ.
ಇಷ್ಟವಾದರೂ ಕಠಿಣ ಚಿತ್ತಳಾದ ನನಗೆ ನಿಮ್ಮ ಆತನದವು ತಿಳಿಯಲಿಲ್ಲ. ಹರಿಹರ ಬ್ರಹ್ಮ ತಾಯಿ ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನನ್ನು ಇಷ್ಟು ಘೋರ ತಪಸ್ಸನ್ನು ಆಚರಿಸಿ ಧ್ಯಾನಿಸಲು ಕಾರಣವಿಲ್ಲ. ನಿಮಗೇನಂತಹ ಕಷ್ಟವು ಪ್ರಾಪ್ತವಾಗಿರುವುದು ಹೇಗೆ? ನಿಮ್ಮ ಕಷ್ಟಗಳನ್ನು ಪರಿಹರಿಸಲು ನಾನು ಸಿದ್ಧಳಾಗಿದ್ದೇನೆ. ಅಂಜಬೇಡಿ, ಹೇಳಿ, ಎಲ್ಲರೂ ಹೇಳಿ. ತಾಯೇ ಪ್ರಾರ್ಥನಾದೆವು. ಮನಸ್ಸಿನಲ್ಲಿ ನೆನೆಸಿ ನಮಿಸಿದ ಆದಿಶಕ್ತಿ ಜನನಿ ಜಗದ್ರಕ್ಷಕ ನಿವಾರಕ ಆ ರಕ್ತಾಭಿಜೇಶ್ವರನೆಂಬ ದೊಡ್ಡ ಸೆರೆಯಲ್ಲಿ ಸಿಕ್ಕಿದ ಇಂದ್ರ ಬ್ರಹ್ಮ ಪರಮೇಶ್ವರನ ಸಂಕಟಗಳನ್ನು ಅಷ್ಟ ದಿಕ್ಪಾಲಕರಾದಿಯಾಗಿ ಪಡುತ್ತಿರುವ ಸಂಕಟಗಳನ್ನು ನೋಡಲಾರದೆ ಆ ರಕ್ಕಸನ ಸೆರೆಲಿದ್ದ ಸುರ ಸಮೂಹವೆಲ್ಲವನ್ನು ಆ ರಕ್ಕಸನಿಗೆ ಅರಿಯದಂತೆ ಕಳ್ಳದವರಿಂದ ಕಳೆದುಕೊಂಡು ಈ ರಜತಾದ್ರಗಿರಿಗೆ ಬಂದು ನಿನ್ನ ಧ್ಯಾನ ತತ್ವಗಳನ್ನು ತಾಯಿ ಆ ರಕ್ಕಸನ ಬಾಧೆಯಿಂದ ಕಾಪಾಡುವ ಭಾರ ನಿನ್ನದು ತಾಯಿ. ತಾಯಿ, ಆ ದಾನವನಿಗೆ ನಾನೇ ವರವನ್ನಿತ್ತು ಅಷ್ಟದಿಕ್ಪಾಲಕರು ಸುರದಿಕ್ಪಾಲಕರಿಗೆಲ್ಲ ಕಷ್ಟ ಕೀಡು ಮಾಡಿರುವುದಲ್ಲದೆ ವರವನ್ನಿತ್ತ ನಾನು ಸಹ ದುರುಳ ರುದ್ರಾಸುರನ ಸೆರೆಮನೆಯಲ್ಲಿ ದ್ವಾರಪಾಲಕನಾಗಿದ್ದೆನು. ಯಾವ ಜನ್ಮದ ಸುಕೃತದಿಂದಲೋ ಈ ಮಹಾವಿಷ್ಣುವಿನ ತಂತ್ರದಿಂದ ನಮ್ಮನ್ನ ಆ ಬಂಧನದಿಂದ ಬಿಡಿಸಿ ನಿನ್ನಲ್ಲಿಗೆ ಕರೆತಂದನು. ನಮ್ಮಿ ವ್ಯಥೆಯನ್ನು ಪರಿಹರಿಸಿ ಬಿಡುಗಡೆ ಮಾಡುತ್ತಾಯೇ. ಜನನಿ ಈ ರಕ್ತಬೀಜಾಸುರನ ಸೆರೆಯಲ್ಲಿ ನಮ್ಮ ಜಪ ತಪ ನಿಯಮ ನಿಷ್ಠೆಗಳನ್ನೆಲ್ಲ ಮರೆತು ಭೂಮಾತೆ ಈ ಜಗತ್ತಿನ ಸೃಷ್ಟಿಯನ್ನೇ ನಿಲ್ಲಿಸಲಾಯಿತು. ಭೂಮಾತೆ ಈ ನಿನ್ನ ಕುಮಾರನನ್ನು ಕೈಬಿಡದೆ ಈ ಸಂಕಟದಿಂದ ಉದ್ಧಾರ ಮಾಡುತ್ತಾಯೇ. ಲೋಕಮಾತೆ, ಹರಿಹರ ಬ್ರಹ್ಮನು ನನಗನುಗ್ರಹಿಸಿದ ಸ್ವರ್ಗ ಸಾಮ್ರಾಜ್ಯವು ಕಾಮಧೇನು, ಕಲ್ಪವೃಕ್ಷ, ಇರವತ್ತ ಇವುಗಳೆಲ್ಲವನ್ನ ದುಷ್ಟ ರಕ್ಕಸನ ವಶಕ್ಕೆ ಬಿಟ್ಟು ಸತಿಯಾದ ಶಿಕ್ಷೆಯನ್ನು ಸಹ ತೊರೆದು ಅವನ ಸೆರೆಯಲ್ಲಿ ಬಂಧಿಸಲ್ಪಟ್ಟೆವು ತಾಯಿ. ಅನಾಥರಾದ ದೇವಸುರರನ್ನು ಕಾಪಾಡಿ ಪದವೀಚ್ಯುತರಾಗಿರುವ ಹರಿಹರ ಬ್ರಹ್ಮನನ್ನು ಅವರ ಸ್ಥಾನಕ್ಕೆ ಸೇರಿಸುವ ಹೊರವು ಇಲ್ಲದಾಗಿದೆ. ತಾಯಿ ಜನನಿ ಧರ್ಮ ಪಾಲರೆ ನಿಪಾ ಸುರಪತಿಗಳನ್ನು ಕಪಟದಿ ಸೋಲಿಸಿದ ಸೆರೆ ಹಿಡಿದಿವರಂ ಸೆರೆ ಹಿಡಿದಿವರಂ ಜನನಿ ಭಕ್ತವತ್ಸಲೆ ಸಮಸ್ತ ದೇವತೆಗಳು ನಿನ್ನಿಂದಲೇ ಉದ್ಭವಿಸಿರುವುದು. ಈ ಜಗದ್ರಂಗ ಭೂಮಿಯೇ ನಿನವಾಗಿ ಬಾಳುತ್ತೆ. ನಿನ್ನ ತೇಜಸ್ಸಿನ ಅಂಶದಿಂದ ಸಕಲ ಪ್ರಾಣಿಗಳು, ಪಂಚಮಹಾಭೂತಗಳು, ನಾನಾ ಕಷ್ಟಗಳು, ನಾನಾ ಸಂಕಷ್ಟಗಳು, ನಾನರ್ಥಗಳು, ನಾನಾ ಗುಣಗಳು ನೀನೇ ಆಗಿದೆ. ದೇವಿ, ನಿನ್ನ ಲೀಲೆಯಿಂದಲೇ ಈ ಜಗತ್ತೆಲ್ಲವೂ ಹುಟ್ಟಿ, ನಿನ್ನ ಲೀಲೆಯಿಂದಲೇ ಪ್ರಕಾಶಮಾನವಾಗಿ ಬೆಳಗಿ, ನಿನ್ನಲ್ಲಿಯೇ ಕಡೆಗೆ ಐಕ್ಯವಾಗು. ಶಾಂಭವಿ, ಕೆಡಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ರಕ್ಷಿಸುವುದಕ್ಕೂ ನೀನೇ ಸ್ವತಂತ್ರರು. ಈ ಜಗತ್ತಿನಲ್ಲಿ ಯಾರು ನಿನ್ನ ಮಹಿಮೆಯನ್ನು ಕೊಂಡಾಡುವರು, ಯಾರು ನಿನ್ನ ಪುಣ್ಯ ಕಥೆಗಳನ್ನು ಕೇಳುವರು, ಯಾರು ನಿನ್ನನ್ನೇ ಪರಬ್ರಹ್ಮ ಸ್ವರೂಪಿಣಿ ಎಂದು ಪೂಜಿಸುವರು, ಅವರೆಲ್ಲರೂ ಈ ಹರಿಹರ ಬ್ರಹ್ಮಾದಿಗಳು ಶ್ರೇಷ್ಠರು. ತಾಯಿ,
ಯಾವ ದಾನವ ಕಶ್ಯಪ ಬ್ರಹ್ಮನಿಂದ ನುಡಿಸಿದ ರಕ್ತಬೀಜ ಸೂರ್ಯನಿಂದ ತ್ರಿಮೂರ್ತಿಗಳು ಅಷ್ಟದಿಕ್ಪಾಲಕರಾದಿಯಾಗಿ ನಿನ್ನ ಧ್ಯಾನದಲ್ಲಿ ನಿರಂತರವಾಗಿ ನಿದ್ರಾ ಆಹಾರಾದಿಗಳನ್ನು ತೊರೆದು ಜಪಿಸಿ ಧ್ಯಾನಿಸಿದರು. ಅವರಂತರಂಗವನ್ನು ಅರಿತು ಆ ರಕ್ಕಸನನ್ನು ಸಂಹರಿಸಿ ಸುರದಿಕ್ಪಾಲಕರನ್ನು ಕಾಪಾಡುವಾತೇ ಕಾಪಾಡು. ಮಕ್ಕಳಿರ ಆಕಾಶದಲ್ಲಿರುವ ಚುಕ್ಕೆಗಳನ್ನು ಕಿತ್ತು ಆಧಾರ ರಕ್ತದ ರುಚಿಯನ್ನು ನೋಡಲು ನನ್ನ ಇದರ ಮಕ್ಕಳಿರ ವೈರಿಗಾಮ ಮತ್ತು ಆನೆಗಳ ತುಂಬ ಸ್ಥಳವು ಕಾಂತಾರದಲ್ಲಿ ಕಲಿಕೆ ಸರಿಯಾಗಿ ಈ ಮಹಾದೇವಿಯ ಕಂಠದ ರುಚಿಯನ್ನು ನೋಡಲು ಸಿದ್ಧರಾಗಿದೆ. ದುಷ್ಟದಾನವರ ಸರಿದಿಡುವೆ ನಿಮಿಷದ ರಕ್ಷಿಸಿ ಕಡಿಮೆ ರಾಕ್ಷಸ ಕುಲವ ನಡೆ ಆ ರಾಕ್ಷಸ ಸಮೂಹವನ್ನು ನನಗೆ ತೋರಿಸಿ ಮತಾಂತರದ ದಾನವ ಕುಲವನ್ನೇ ನಿರ್ಣಯ ಮಾಡುವುದು. ನಡೆಯಿರಿ, ಆ ರಕ್ಕಸನ ಉದ್ಯಾನವಕ್ಕೂ ಹೋಗುವ. ಅಧರ್ಮಶೀಲನ ತರ್ಕಬೀಜ ಉದ್ಯಾನವೂ ಇದೆ ಅಲ್ಲದೆ. ಹೌದು ತಾಯಿ. ಇಂತಹ ವೈಭವಯುಕ್ತನಾಗಿ ಸಾಮಾನ್ಯ ದಾನವರ ಸಮೂಹದಿಂದ ತಮ್ಮ ಕಾಣಿಕೆಗಳನ್ನು ತಂದೊಪ್ಪಿಸಿಕೊಂಡು ಓನೈಕ ವೀರನೆಂದೆನಿಸಿ ವಿವಿಧ ಸೌಭಾಗ್ಯ ಸಾಮ್ರಾಜ್ಯಶೀಲನಾಗಿ ಹರಿಹರ ಬ್ರಹ್ಮ ಯಾರೆಂಬುದನ್ನರಿಯದೆ ನಿಮ್ಮೆಲ್ಲರನ್ನು ಬಂಧಿಸಿದ ಓ ದುರಾತ್ಮನಿಗೆ ವಿನಾಶಕರನ್ನು ತಾಯಿ, ಈ ಪರಶಿವನ ವರಬಲದಿಂದ ಆ ದಾನವರಿಗೆ ಅಂತಹ ಪ್ರಬಲ ಶಕ್ತಿ ಉಂಟಾಗಿರುವುದು. ನಾರಾಯಣ, ಈ ಹರನಿಗೆ ತ್ರಿಶೂಲವನ್ನು ಅರಿಯಾದ ಚಕ್ರವನ್ನು ತೆಗೆದುಕೊಂಡು ಭಾರತ ವಿಲಾಸವನ್ನು ಹನ್ನಾಪಿಸಬಹುದು. ಆದರೆ ಈ ಭಯಂಕರ ವೈರ್ಯವಾದ ನನ್ನ ಸದಸ್ಸನ್ನು ಕೆಳಗಡೆಂದು ಹನ್ನಾಪಿಸಲು ಅದಾವ ಶಕ್ತಿಗೆ ಸಾಧ್ಯ. ಇನ್ನು ರಣಕುಂಡವೇ ರಕ್ತವೇ ಹೋಮದ ಪ್ರಾಣದೇವತೆಯಾದ ನನ್ನ ದರ್ಶನವೇ ನಾಳೆ ಸೂರ್ಯೋದಯವಾದ ಮೇಲೆ ಪ್ರಾರಂಭಿಸುವ ಯುದ್ಧದಲ್ಲಿ ಆ ದಾನವರ ಪ್ರಾಣವೃತ್ತಿ ಕೊಡದಿದ್ದಲ್ಲಿ ನಾನು ಆದಿಶಕ್ತಿ. ನಾರದರೆ, ನೀವಿನ್ನು ಆ ರಕ್ತಬೀಜಾಸುರನ ಬಳಿಗೆ ಹೋಗಿ ನಾವು ಬಂದಿರುವ ವಿಚಾರವೆಲ್ಲವನ್ನು ಆ ನೀತಿ ಭ್ರಷ್ಟನಿಗೆ ತಿಳಿಸಿ ನಾವು ಅವನೊಡನೆ ಯುದ್ಧಕ್ಕಾಗಿ ಬಂದಿವೆ ಎಂಬ ವಿಚಾರವನ್ನು ತಿಳಿಸಿ ಬಂದು ಬಿಡು. ನಾರಾಯಣ, ಅದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ಅವನ ಹೃದಯದಿಂದ ಹೊರಚಿಮ್ಮುವ ಕೋಪಗ್ನಿಗೆ ದಶ ದಿಕ್ಕುಗಳೇ ನಡುಗಲಾರಿಸುವ
ನಾನಂತೂ ಹೋಗಲಾರೆ ಪರಮಾತ್ಮ, ಹೋಗಲಾರೆ. ಅಲ್ಲದೇನು ಕುಮಾರ, ನಿನ್ನ ಚಾತುರ್ಯದಿಂದ ಆದಾನರೂ ನಿಲ್ಲಿಗಿದ್ದರು. ಮುಂದಿನ ಕಾರ್ಯವು ನನಗಿರಲಿ. ತಾಯಿ ತಾಯಿ ಕೃತಾರ್ಥನಾದ ತಾಯಿ, ನಾರದರೆ ಆತ್ಮವಿಶ್ವಾಸದ ಧ್ವನಿಯೇ ವಿಶ್ವದ ವಿಜಯತೆ. ನಾರದರೆ ನೀವು ಆದಷ್ಟು ಜಾಗ್ರತೆಯಾಗಿ ನಿಮ್ಮ ಕಾರ್ಯದಲ್ಲಿ ಜಯಶೀಲರಾಗಿ. ನಾರಾಯಣ, ಕಲಹಪ್ರಿಯನಾದ ನನಗಿನ್ನೂ ಆತಂಕವಿಲ್ಲ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಸಂತೋಷ, ಹೋಗಬಾರ್ದು. ಆಸ್ಥಾನ ನರ್ತಕನಿಗೆ ಬರ ಹೇಳು.
ಸುರನಿಪಾಲಕರನ್ನು ಪಲಾಯ ಮಾಡಿದ ಆ ಕಪಟಿ ಮಾಯಾವಿಯನ್ನು ಸಂಧಾನದಿಂದ ಬಂಧಿಸಿ ತರುವ ವೀರನಾರಬಹುದು ಈ ದಿನ ಪರಿಷ್ಕಾರವಾಗಲಿ. ಆ ಕಪಟಿಯನ್ನು ಬಂಧಿಸಲು ಇಷ್ಟೊಂದು ಸಾಹಸ ಏಕೆ? ಹಾಗೆ ವಿಚಾರ ನೀವು ಈ ದಂಡೋತ್ಸವಕ್ಕೆ ಅಪರಿಚಿತ ಕರ್ತವ್ಯವನ್ನು ಪರಿಗಣಿಸುವುದೇ ಈ ದಂಡೋತ್ಸವದ ಕರ್ತವ್ಯ. ತ್ರಿಭುವನ ವೀರರಾದ ಚಂಡ ಚಾಮುಂಡರಲ್ಲಿ ಕನಸಿನ ಕಣಗಳಲ್ಲಿ ನಿನ್ನ ಅನುಗ್ರಹದಿಂದ ದಾನವರ ವಿಜಯಕ್ಕೆ ಇದಕ್ಕೆ ಭಂಗವಿಲ್ಲ. ಸಿಂಹನಾದ ನನಗಾಜ್ಞೆಯನ್ನು ಕೊಡುವುದಾದರೆ ತತ್ಕ್ಷಣವೇ ಹೋಗಿ ಆಚಾರ ವಿಷ್ಣುವನ್ನು ಬಂಧಿಸಿ ಎಳೆದುಕೊಂಡು ಬರುತ್ತೇವೆ. ಎಲ್ಲಿ ನನಗಾಜ್ಞೆ ಆದರೆ ಆ ಮಾಯಾವಿಯನ್ನು ಸೆಳೆಯುತ್ತಿರುವ ತ್ರಿಭುವನ ವೀರರಾದ ನೀವೇಕೆ ತೆರಳಬೇಕು? ಈ ಶರಾಧೀಶನಾದ ಸುಗ್ರೀವಾಸನ ನಟ ಎಂದರೆ ಆ ದೇವತಾಂಗನೆಯ ನೀರಿನ ಕಾಲವೇ ಧರಿಸಿ ಯಥಾರ್ಥದಲ್ಲೇ ಬಂಧಿಸಿಕೊಂಡು ಬರುತ್ತೆ. ಸೇನಾನಾಯಕರಾದ ಸುಗ್ರೀವ ದಳಪತಿಗಳಾದ ಚಂದ್ರಗುಪ್ತ ನಮ್ಮ ರಾಜ್ಯಕ್ಕೆ ಎಂದಿಗೂ ಮುಂದೆ ಬರಬಾರದು. ಈ 14 ಲೋಕಗಳಲ್ಲಿ ನಾರಾಯಣ 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 ನಾಮಸ್ಮರಣೆ ಎಚ್ಚರದಿಂದ ಧ್ಯಾನಿಸು. ಕ್ಷಮಿಸು ಕ್ಷಮಿಸು ಚಕ್ರವರ್ತಿ, ಅರಿಯದೆ ಆಡಿದ ನನ್ನ ಅಪರಾಧವನ್ನು ಕ್ಷಮಿಸು. ನಿನ್ನ ಸನ್ನಿಧಿಯಲ್ಲಿ ನಾನು ಯಾರನ್ನು ಧ್ಯಾನಿಸಲಿ? ಕೇಳು, ನನಗೆ ವರದಾನ ಮಾಡಿದ ಪಾರ್ವತಿಪತಿ ಚಂದ್ರಮೌಳಿಯನ್ನು ಧ್ಯಾನಿಸು. ಸಂತೋಷ, ಹಾಗೆ ಆಗಲಿ. ಶಂಕರ ಕರುಣಿಸಿ ಕಾಪಾಡಿಯ ದರುಶನಲ್ಲಿ ಶಂಕರ ಪಾರ್ವತಿಪತಿ ಚಂದ್ರಮೌಳಿಯನ್ನು ಧ್ಯಾನಿಸು. ಇಲ್ಲ, ನನ್ನನ್ನೇ ಧ್ಯಾನಿಸು. ಸಂತೋಷ, ಹಾಗೆ ಆಗಲಿ. ತಟವರ ರುದಿರಾಸು ರಾಜೀಶ್ವರ ಜನನ ಮರಣಿಂದು ಚದುರಂಗವಾಗಿ
ಜನ್ಮ ಕುಂಡಲಿಯನ್ನು ವೀಕ್ಷಿಸಿದವನೇ ನಾನು. ನನ್ನನ್ನು ನಾರದರೆನ್ನುವರು. ನಾರದ ಮಹರ್ಷಿಗಳು ನಾವು ಚಿಕ್ಕವನಾಗಿದ್ದಾಗ ನಮ್ಮ ಅರಮನೆಗೆ ಬಳಿಗೆ ನಾವು ಆಗಿದ್ದಾಗ ದಯ ಮಾಡುತ್ತಿದ್ದರು. ಆ ನಾರದರು ಅಥವಾ ನಾರದರೇ ಈ ನಾರದರು. ನನ್ನದು ಯಾವಾಗಲೂ ಸಂಚಾರವೇ ಬಹು ಮುಖ್ಯವಾದ ವಿಚಾರ. ಅಂತಹ ವಿಚಾರಗಳನ್ನು ನಿನ್ನಂತಹ ಸಾರ್ವಭೌಮನಿಗೆ ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದದ್ದು. ಅದೇನು ಅಂತಹ ಮುಖ್ಯ ವಿಚಾರ? ಅಂತಹುದ್ದೇನೂ ಇಲ್ಲ. ಆದರೆ ನೀವು ಕೋಪಿತರಾಗಬಾರದು. ಕೇಳಿ, ನಿನಗೂ ಆ ನಾರಾಯಣ ನಿಮಗೂ ಆ ನಾರಾಯಣಗೂ ಬದ್ಧ ದ್ವೇಷವನ್ನು ಆ ನಾರಾಯಣನ ವಿಚಾರವಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಏನು ಆ ಕಪಟಿ ನಾರಾಯಣ ಆ ದುರಾತ್ಮನ ವಿಚಾರವಾಗಿ ನಮಗೆ ಬಂದಿರ? ಹಾಗಾದರೆ ಆ ಕಪಟಿ ನಾರಾಯಣ ಇರುವ ಸ್ಥಳವನ್ನು ನೀವು ನಮಗೆ ತಿಳಿಸಬಲ್ಲಿರೋ? ಅದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಆ ನಾರಾಯಣನು ಮತ್ತು ಅರಬ್ಧಂಬ ಸುರದಿಕ್ಪಾಲಕರೆಲ್ಲ ಸೇರಿ ಓರ್ವ ಸುಂದರ ಸ್ತ್ರೀ ತರುಣಿಯೊಡನೆ ಕೂಡಿ ನಿಮ್ಮ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದನ್ನು ಕಂಡೆ. ಅದನ್ನು ಹೇಳಲು ನೀನು ಆತುರದಿಂದ ಬಂದೆ. ನಾರಾಯಣ ತಮ್ಮ ಉಪಕಾರಕ್ಕೆ ನಾನು ಶಿರಡಿ ಸೇನಾನಾಯಕನ ವನದಲ್ಲಿರುವ ಮೂರ್ತಿಗಳನ್ನು ಮತ್ತು ಅವರೊಳಗೆ ಬಂದು ಆ ತರುಣಿಯನ್ನು ಸೆಳೆದು ತರತಕ್ಕದ್ದು ಕೊಡೋಕ್ಕಾಗಿ ಚಾರದಲ್ಲಿ ಮುಗಿಸಿಕೊಂಡು ಬರುತ್ತದೆ.
ಸೇನಾನಾಯಕನಾದ ಸುಗ್ರೀವಾಸುರನೆಂಬ ರಾಕ್ಷಸನು ಈ ಸಾರಿ ಅವನ ಯುದ್ಧಕ್ಕೆ ಬರಲಿರುತ್ತಾನೆ. ಅವನೆಂತಹ ಪರಾಕ್ರಮಿಯೋ ಆಯ್ಕೆ ರಣರಂಗದಲ್ಲಿ ನಿಂತು ಅವರ ಪರಾಕ್ರಮವನ್ನು ಪರೀಕ್ಷಿಸುತ್ತೆ. ನಿಂತು ನೋಡಿ ಸಂತೋಷ ಪಡಿ. ಇದು ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಈ ಮದನ ಮಾಯಾಮೋಹಿನಿ ವಿಷ್ಣುವಿನ ಪತ್ನಿ ಲಕ್ಷ್ಮಿ, ಹರನ ಪತ್ನಿ ಗಿರಿಜೆ, ಇಲ್ಲವೇ ಬ್ರಹ್ಮನ ರಾಣಿ ಸರಸ್ವತಿ ತಿಳಿಯುವ ಅಸಾಧ್ಯವಾಗಿದೆಯೇ? ತ್ರಿಮೂರ್ತಿಯರ ಪತ್ನಿಗಿಂತಲೂ ತ್ರಿಭುವನ ಸುಂದರಿಯದ ಈ ಲತಾಂಗಿ ಇರಲಿ ವಿಚಾರಿಸ. ಸುಂದರಿ ನೀನು ಈ ತ್ರಿಮೂರ್ತಿಗಳೊಳಗೂಡಿ ನಮ್ಮ ರಕ್ತಾವ್ಯಾಸರನ್ನು ಉದ್ಯಾನವನಕ್ಕೆ ಏಕೆ ಬಂದೆ ತಿಳಿಸಿ. ನಾನು ರಕ್ತ ವಿಜಾಸುರನ ಸೇನಾನಾಯಕರನ್ನ ಸುಗ್ರೀವಾಸುರನ ಅಪರಮಿತ ಪರಾಕ್ರಮಿ ಪ್ರಳಯಾತ್ಮೆಯ ಸಮುದ್ರದಂತೆ ಕಥನೆ ಬದಿಯಿಂದ ದಾನವ ಸಮೂಹವನ್ನು ಪಂಚಿಕೊಂಡು ಹೋಗಬೇಕು ಹಾಗೆ ಬಂದಿರುವ ಆದಿಶಕ್ತಿ ನಾವಲ್ಲ. ಅದನ್ನೇ ಕೇಳಲು ಹೋಗಲಿಲ್ಲ ಹಿಂದಕ್ಕೆ ಕಳಿಸಿದ್ದಾರೆ. ಸಾಕು ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗವು. ರುದ್ರಾಸುರನಿಂದ ಯಾರು ದೊರೆತಿಯ ಅವಿವೇಕೆಲ್ಲ ಈ ತ್ರಿಮೂರ್ತಿಗಳನ್ನು ನಮ್ಮ ರಕ್ತಾಂಶ ಕಾದೊಡಲಿಕ್ಕೆ ಬಂದಿರುವೆಯಾ? ಬೇಡ, ಸೋಮವಾರ ನನ್ನೊಡನೆ ಬಂದು ರಕ್ತಾಭಿಷೇಕ ಅರ್ಚಿಯಾಗಿ ತೇಜಾವತಿ ಪಟ್ಟಣ ಮೈಸೂರು ಸಂತೋಷದಿಂದಿರೋ ಕಿಡಿಯುತ್ತೆ ಕಸರನ್ನೇ ಪಡೆಯಲು ತಿರುನಂತೆ ಕಿಡಿಯುತ್ತೆ ಕಸರನ್ನೇ ಪಡೆಯಲು ತಿರುನಂತೆ ಸಾಗಿ ಬಂದಿರುವ ವೇದಿಸಿಕೊಂಡಿರುವುದು ಸಹಜ. ಹೇಳು, ಪಕ್ಷಿನ ಹಾಕಿ ಮೃಗ ಚಾಂಡಾಲಗಾರ, ಎದ್ದಿನ ಕೋಪಿ ಚಾಂಡಾಲ, ಸರ್ವ ಚಾಂಡಾಲ ರಕ್ಕಸ. ಪಕ್ಷಿಗಳಲ್ಲಿ ಕಾಗೆಯು ಚಾಂಡಾಲ ಪಕ್ಷಿ, ಮೃಗಗಳಲ್ಲಿ ಗಾತ. ತಪಸ್ಸು ಮಾಡುವ ಎದ್ದಲ್ಲಿ ಕೋಪವಿದ್ದರೂ ಅವರು ಚಾಂಡಾಲ. ಅಂದ ಮೇಲೆ ಚಾಂಡಾಲ. ಹೀಗಾಗಿದ್ದ ವೃತಾನೊಡನೆ ಪ್ರಾಣವನ್ನು ಸುಮ್ಮನೆ ಹಿಂದಕ್ಕೆ ಹೋಗಿ ನಿಮ್ಮ ದಾನವನ್ನು ಬಗಳಿದೆಯಲ್ಲ, ಆ ರಕ್ತದಾಸನ್ನು ಯುದ್ಧಕ್ಕೆ ಕಳಿಸಿ ನಿನ್ನ ಪ್ರಾಣವನ್ನು ನಿಲ್ಲಿಸಿಕೊಂಬದ ಅಂತ ರೂಪ ಯೌವನ ತೇಜಸ್ಸನ್ನು ನೋಡಿ ನಮ್ಮ ರಕ್ತಾವಿಜಸ್ಸನ್ನು
ಉಳಿಸ್ಕೊಳ್ಳೋದು ಉಪದೇಶ ಮಾಡಿದರೆ ಮಿತಿ ಮೀರಿ ನಮ್ಮ ರಕ್ತಾಂಶ ಸುಚಾರವೂ ಆಗಿರಲಿ. ಸೇನಾ ನಾಯಕರಾದ ಈ ಸುಗ್ರೀವಾಸನ ಭಾರತದಲ್ಲಿ ಹೆಣ್ಣನ್ನು ಹಿಂದೆ ಈ ಪಡ ತಿರುವಳಿಗಳನ್ನು ಕಟ್ಟೆಳೆದುಕೊಂಡು ಇದಕ್ಕೇನು ಹೇಳುವೆ ದ್ರೋಪಡೆ? ರಣರಂಗದಲ್ಲಿ ನಿಂತು ನನ್ನೆದುರು ಯುದ್ಧ ಮಾಡಿದವರನ್ನು ನಾನೇ ಹೇಳಿ, ಇದು ಪ್ರಮಾದದ ಪ್ರಸಂಗ, ನಿಸರ್ಗವು ನಿರ್ಮಿಸಿದ ಪ್ರೇಕ್ಷಣೀಯ ಪ್ರಸಂಗ. ದುರಾತ್ಮ ಕರಿನೀರಿನಲ್ಲಿ ಕಿಡಿಯುವಂತೆ, ಗಾರ್ಮಡದಲ್ಲಿ ಕೋಲ್ಮುಚ್ಚಿರುವಂತೆ ಈ ಪರಮಾವಧಿ ಹಜೇಶಕ್ಕೆ ನೀನಲ್ಲಿ ಮಾಡು ಯುದ್ಧ ಮಾಡು ರಕ್ಕಸ. ದುರಾಪಡೆ ಅಪರಿಮಿತ ಪರಾಕ್ರಮಿಯ ಸಾಹಸ ನಡೆದ ರಣರಂಗದಲ್ಲಿ ಕಾದೋಳಕ್ಕೆ ಬಂದಿದೆ. ಬೇಡ, ಇಂಥ ಆಯ್ಕೆ ಪೂರ್ತಿ ಆಯ್ತು. ಯಾಕೆ ಅಪರಾಧಿ ಸಹಿಸಿತು? ಏನವೋ ರಕ್ಕಸ, ಮತ್ತಾರಗಳು ತುಂಬ ಸ್ಥಾನಿಸಿ ತಾತಾರದಲ್ಲಿ ವಹಿಸುವ ಈ ರಣಕೇಸರಿಯ ಪರಾಕ್ರಮದಿಂದ ನಿನ್ನಂತ ಏಡಿಯಿಂದ ಈ ಮಹಾದೇವಿಗೆ ಮರಣವು ಅಭಿಪ್ರಾಯ ತ್ರಿಶೂಲವು ಸುರಕಲವೆಲ್ಲವೂ ಸಂತೋಷದಿಂದ ನಡೆದಾಡುತ್ತಿರುವುದು. ಕುಮಾರ ನಾರದ ನೀನು ರಕ್ತವ್ಯಾಸವನ್ನು ಸುಗ್ರೀವನ ಮಾಡಮತ್ತೆಯನ್ನು ತಿಳಿಸುವ ಆಜ್ಞೆ ಮಾಡ. ಹಾಗೆ ಮುಂದಿನ ಸಮರಕ್ಕೆ ಬರುವ ಆದಿಶಕ್ತಿಯಂತೆ ಆರ್ಭಟಿಸುವ ಪರಮಯೋಗಿಯು ಪರವಶರಾದರು. ಮಹತ್ತರವಾದ ನಾಳಿನ ಯುದ್ಧದಲ್ಲಿ ಕುಹಕರಾದ ದಾನವರನ್ನು ಕೊಂದು ಕರ್ಮಕುಂಡಲದ ಕ್ರಿಮಿಯನ್ನಾಗಿಸುವ ಪರಾಶಕ್ತಿಯು ಪರಮಾನಂದ ಭರಿತಳಾದರು. ಕುಹಕರಾದ ದಾನವರನ್ನು ಸಂಹರಿಸಲೆಂದೇ ನಿಂತಿರುವ ಮಹಾಶಕ್ತಿಗೆ ಸಹಾಯಕನಾಗಿರುವ ನನ್ನ ಜನ್ಮ ಸಾರ್ಥಕವಾಯಿತು. ಸರಿ, ಆ ರಕ್ತಬೀಜಾಸುರನಲ್ಲಿಗೆ ಹೋಗಿ ಸುಗ್ರೀವನ ಮರಣ ವಾರ್ತೆಯನ್ನು ತಿಳಿಸಿ ಆ ಅಧರ್ಮ ಮದೋನ್ಮತ್ತನಾದ ರಕ್ತಬೀಜನು ಯಾರನ್ನು ಯುದ್ಧಕ್ಕೆ ಕಳಿಸುತ್ತಾನೆ ಎಂದು ತಿಳಿದು ಆ ಜಗನ್ಮಾತೆಗೆ ತಿಳಿಸಿದನು. ಸಕಲವತಾರವನಿದಲಿ
ನಮ್ಮ ರಾಜೀಗ ತಿಳಿಸಿ ಹೋದರು. ಪರಾಕ್ರಮಿಗಳ ನೀವೀರ್ವರು ಹೋಗಿ ಆ ನೀತಿಗಳನ್ನು ಜಯಿಸಿಕೊಂಡು ಬರಬೇಕು. ರಕ್ತ ಬಿಜಾಸುರನ ಅಪಮಾನವೆಂದರೆ ಕೂಡ ವಿಳಂಬವಿಲ್ಲ. ಯುದ್ಧದ ಮಾತನ್ನು ಈ ದಿನವೇ ಪೂರೈಸುವೆ. ಈ ನನ್ನ ಶರಾವತಿಯ ಕೇಡು ದೇವತರ ರಕ್ತ ಮಾಂಸಗಳಿಂದ ತೃಪ್ತಿಯಾಗಬೇಕು. ಕೊಡು ನನಗೆ ಅಜ್ಞೆಯನ್ನು. ಆಟ ಎಷ್ಟು ಮುಷ್ಟಿಯಿಂದ ಅದಿ ಬಗ್ಗೆ ಅಖಂಡ ಜಮಿಸಾಗಲಿ ಹೋಗಿ ಬನ್ನಿ.